ಆ ಮನೆ ಒಳಗೆ ಎಲ್ಲರೂ ಕೂಡ ಕಿರ್ಚಾಡ್ತಿದ್ರು, ಅರಚಾಡ್ತಿದ್ರು, ವೈಯಕ್ತಿಕವಾಗಿ ಗುದ್ದಾಡೋರು, ನಿಂದನೆಗಳು ಪಡ್ತಾ ಇದ್ರು. ಅವ್ರಿಗೆ ಇವ್ರು ಬೈಯೋದು, ಇವ್ರು ಅವ್ರಿಗೆ ಬೈಯೋದು. ಇದನ್ನೆಲ್ಲ ನೋಡಿದಾಗ ಧರ್ಮ ಎಲ್ಲೋ ಒಂದ್ ಕಡೆಗೆ ನಾನು ಈ ಮನೆಗೆ ಬಂದಿದ್ದು ಏನಾದ್ರು ಒಂದು ರಾಂಗ್ ಸ್ಟೆಪ್ ಇಟ್ಕೊಬಿಟ್ಟ ಅಂತ ಅನಿಸ್ತಾ ನಿಮ್ಗೆ? ಇಲ್ಲ, ಯಾವತ್ತು ನಾನು ಅಲ್ಲಿ ಮನೇಲಿದ್ದಾಗ ಖಂಡಿತ ಆ ಪ್ಲಾಟ್ಫಾರ್ಮ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ಚಾನೆಲ್ ಮತ್ತೆ ಪ್ಲಾಟ್ಫಾರ್ಮ್ನ ಎಲ್ಲೋ ಒಂದ್ ಕಡೆ ಒಂದು ರಾಂಗ್ ಸ್ಟೆಪ್ ಇಟ್ಟೆ ಅಂತ ನಂಗೆ ಅನ್ಸಿಲ್ಲ. ಯಾಕಂದ್ರೆ ನಾನು ಎಲ್ಲೂ ನನಗೆ ಡಿಸಿಷನ್ಸ್ ಅಲ್ಲಿ ನಾನು ತಪ್ಪು ಮಾಡಿಲ್ಲ ಅಂತ ಯಾಕಂದ್ರೆ ನಿಮ್ಮ ವ್ಯಕ್ತಿತ್ವನೇ ಬೇರೆ. ಎಕ್ಸಾಕ್ಟ್. ಹೊರಗಡೆ ಹೇಗಿದ್ರು ನೀವು ಅಲ್ಲೇ ಹಾಗೆ ಕಂಡಿದ್ದು. ಹೌದು. ಹಾಗಿದ್ದಾಗ ಎಲ್ಲೋ ಒಂದ್ ಕಡೆಗೆ ಅಯ್ಯೋ ನನಗಿದ್ ಬೇಕಿತ್ತ, ಇಂಥ ಜನಗಳ ನಡುವೆ ನಾನು ಯಾಕಾರ ಬಂದೆ ಅಂತ ಅನ್ಸ್ತಾ? ಇಲ್ಲ ಇಲ್ಲ, ಯಾವತ್ತೂ ಆ ಥರ ಏನು ಅನ್ಸ್ಲಿಲ್ಲ. ಆಮೇಲೆ ಅಲ್ಲಿರೋರು ಅವರೆಲ್ಲರೂ ಆಟ ಆಡೋಕ್ಕೆ ಬಂದಿರೋದು, ಆಟ ಅಂತ ಬಂದಿರೋದು. ಬಟ್ ವೈಯಕ್ತಿಕವಾಗಿ ನೋಡಿದ್ರೆ ಅಲ್ಲಿ ಕೆಲವರು ತುಂಬಾ ಒಳ್ಳೆಯ ಮನಸ್ಸಿದೆ. ನಾನು ನೋಡ್ದಂಗೆ ತ್ರಿವಿಕ್ರಮ್ ತುಂಬಾ ಒಂದು ಕನಸುಗಳು ಕಟ್ಕೊಂಡು ಬಂದಿರೋದು, ಏನಾದ್ರೂ ಒಂದು ಅಚೀವ್ ಮಾಡಬೇಕು ಅಂತ ಬಂದಿರೋರು. ಅಂಡ್ ಶಿಶಿರ್ ಅವರಾಗಿರ್ಬೋದು, ಅವ್ರ ತಂದೆ ಹಾದಿಯಲ್ಲಿ ಅವ್ರು ಬಂದಿರೋದು. ಸೊ ಅವ್ರ ಭಾಷೆ, ಅವ್ರ ಮಾತು, ಜನಕ್ಕೆ ಅವ್ರು ರೆಸ್ಪೆಕ್ಟ್ ಕೊಡೋದು ಅವರಾಗಿರ್ಬೋದು. ಸೊ ಐ ಥಿಂಕ್ ಪ್ರತಿಯೊಬ್ಬರದ್ದು ಅವ್ರದೇ ಆದ ಒಂದು ಸ್ಟ್ರೆಂತ್ಸ್ ಇದೆ, ಪ್ರತಿಯೊಬ್ಬರದ್ದು ಅವ್ರದೇ ಒಂದು ರೆಸ್ಪೆಕ್ಟ್ಫುಲ್ ಫ್ಯಾಕ್ಟರ್ ಇದೆ. ಆಮೇಲೆ ಎಲ್ಲರೂ ಅಲ್ಲಿ ಕಷ್ಟಪಟ್ಟು ಆ ವೇದಿಕೆಗೆ ಬಂದು ನಿಂತಿರೋದು. ಯಾರಿಗೂ ಈಸಿಯಾಗಿ ಕೈ ಹಿಡ್ಕೊಂಡೆ ಬರಪ್ಪ ಬಿಗ್ ಬಾಸ್ಗೆ ಬಾ ಅಂತ ಯಾರನ್ನು ಕರ್ಕೊಂಡು ಹೋಗಿಲ್ಲ. ಐ ಥಿಂಕ್ ಪ್ರತಿಯೊಬ್ಬರು ತುಂಬಾ ಅವ್ರವ್ರ ಫೀಲ್ಡಲ್ಲಿ ಅವ್ರವ್ರು ಕಷ್ಟಪಟ್ಟು ಬಂದಿರೋದು. ಸೊ ಅದೊಂದು ನಾನು ನೋಡಿದಾಗ ನಮಗೆಲ್ಲೋ ಒಂದು ಕಡೆ ಐ ಫೀಲ್ ಎವ್ರಿಬಡಿ ಇಸ್ ಅವ್ರವ್ರ ಚಾಯ್ಸಿಗೆ ಅವ್ರು ಬಂದಿರೋದು. ಆಮೇಲೆ ಅವ್ರದ್ದೇ ಆದಂಥ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದಾರೆ. ನಿಜ ನಿಜ. ಈಗ ಬಿಗ್ ಬಾಸ್ ಮನೇಲಿ ಹೋದಾಗ ನಿಮಗೆ ಅನಿಸ್ದಂಗೆ ಈಗ ಇರ್ತಕ್ಕಂಥ ಅಲ್ಲಿ ಸ್ಪರ್ಧಿಗಳಲ್ಲಿ ಸ್ಟ್ರಾಂಗೆಸ್ಟ್ ಸ್ಪರ್ಧಿಗಳು ಯಾರು, ತುಂಬ ವೀಕ್ ಅಂತ ಸ್ಪರ್ಧಿಗಳು ಯಾರು? ಸ್ಟ್ರಾಂಗ್ ಅಂತ ನನ್ಗನ್ಸಿದ್ದು ಐ ಥಿಂಕ್ ಒಂದು ಟಾಸ್ಕ್ ಅಂತ ಬಂದಾಗ, ಒಂದು ಗೇಮ್ ಅಂತ ಬಂದಾಗ ನಾನು ನೋಡಿದ್ದು ಐ ಥಿಂಕ್ ಮಂಜಣ್ಣ, ಆಮೇಲೆ ಮತ್ತೆ ಮಂಜು ಅವರು, ಮತ್ತೆ ನಮ್ಮ ಇವರು ತ್ರಿವಿಕ್ರಮ್. ಸೊ ಅದು ಬಂದಾಗ ತುಂಬಾ ಅಗ್ರೆಸಿವ್ ಆಗಿರ್ತಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ, ಗೇಮ್ ಚೇಂಜರ್ ಅಂತ ಬರುತ್ತೆ. ಸೊ ಅವರಿಬ್ರು ಐ ಥಿಂಕ್ ಸ್ಟ್ರಾಂಗ್ ಆಗಿದೆ. ಆಮೇಲೆ ರಜತ್ ಇವಾಗ ಬಂದಿರೋರು ಸ್ವಲ್ಪ ಮಾತಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಮನೆ ಡೈಮೆನ್ಷನ್ ಚೇಂಜ್ ಮಾಡೋಂಥ ಒಬ್ಬ ವ್ಯಕ್ತಿ ಅವರು. ಸೊ ಅವರು ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್. ಅಂಡ್ ಐ ಥಿಂಕ್ ಟಾಸ್ಕ್ ಅಂತ ಬಂದಾಗ ಇವರೆಲ್ಲ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ. ಬಟ್ ಥಿಂಕ್ ವೀಕ್ ಅಂತ ನಂಗೆ ಅನ್ಸಿದ್ದು ಐ ಥಿಂಕ್ ತುಂಬಾ ಕಮ್ಮಿ ಮಾತಾಡೋದು, ನಾನೇ ಕಮ್ಮಿ, ನನ್ಗಿಂತ ಕಮ್ಮಿ ಅಂದ್ರೆ ಐ ಥಿಂಕ್ ಗೌತಮಿ ಅವರು ಇನ್ನೊಂದು ಸ್ವಲ್ಪ ಬ್ಲೂಮ್ ಅಪ್ ಆಗಬೇಕು, ಇನ್ನೊಂದು ಸ್ವಲ್ಪ ಮಾತಾಡಬೇಕು. ಐ ಥಿಂಕ್ ಬರೀ ಅವರು ನಾಮಿನೇಷನ್ ಅವ್ರ ವಿಷಯಕ್ಕಂತ ಬಂದಾಗ ಇಲ್ಲ ಬೇರೆ ಅದ್ ಮಾತ್ರ ಅವ್ರನ್ನ ಕಾಣಿಸ್ಕೊಂಡಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಮನೆಯಲ್ಲಿ ಇನ್ನೊಂದು ಸ್ವಲ್ಪ ಮೋಕ್ಷಿತ್ ಅವ್ರು ಇತ್ತೀಚೆಗೆ ಕಾಣಿಸ್ಕೊಂಡು ಶುರು ಮಾಡಿದ್ದಾರೆ. ಇದರಿಂದ ಆಚೆ ಬಂದು ಅಗ್ರೆಸಿವ್ ಆಗಿ ಬರೀ ಮಾತಲ್ಲ ಬಟ್ ಟಾಸ್ಕ್ ಅಲ್ಲೂ ತೋರಿಸಿದ್ದಾರೆ ಅಗ್ರೆಸಿವ್ ಆಗಿ ಆಡ್ಬೋದು ಅಂತ. ಸೊ ಐ ಥಿಂಕ್ ಅವರು ತುಂಬಾ ಒಂದು ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ವೀಕ್ ಅಂತ ನಂಗೆ ಅನ್ಸಿದ್ದು ಎಲ್ಲೋ ಒಂದ್ ಕಡೆ ನಮ್ಮ ಹನುಮಂತು ಬಂದ್ಮೇಲೆ ಧನರಾಜ್ ಅವ್ರು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ಬಟ್ ನಾನು ಕೆಲವೊಂದ್ಸಲಿ ಧನರಾಜ್ಗೂ ಹೇಳಿದೀನಿ, ಲೈಕ್ ಸ್ವಲ್ಪ ನೀವು ಪೆಪ್ಪಪ್ಪ ಆಗ್ಬಿಡ್ಬೇಕು. ಧನರಾಜು ಹನುಮಂತ ಅವ್ರ ಜೊತೆ ಇರೋದು ತಪ್ಪಲ್ಲ, ಯಾಕಂದ್ರೆ ಅಂತ ಅದ್ಭುತವಾದ ಫ್ರೆಂಡ್ಶಿಪ್ ನೋಡೋಕೆ ಖುಷಿ ಆಗುತ್ತೆ. ಯಾಕಂದ್ರೆ ಆ ವಿಟಿ ನೋಡಿದಾಗ ನಂಗೆ ಅಷ್ಟು ಖುಷಿ ಆಯ್ತು. ಆ ವಿಟಿ ನೋಡಿದಾಗ ಇಷ್ಟು ಕ್ಯೂಟ್ ಆಗಿದ್ದಾರೆ ಅಂದ್ರೆ ಎಷ್ಟು ಚೆನ್ನಾಗಿದ್ದಾರೆ ಇಬ್ರು ಫ್ರೆಂಡ್ಸ್ ಆಗಿ ಅಂತ ಒಂದು ಫ್ರೆಂಡ್ಶಿಪ್ಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಾರೆ. ಸೊ ಅಲ್ಲೆಲ್ಲೋ ನನಗೆ ಧನರಾಜು ಸ್ವಲ್ಪ ಟಾಸ್ಕ್ ವಿಷಯ ಅಂತ ಬಂದಾಗ ಯಾರಾದ್ರೂ ಏನಾದ್ರು ಬೇಡ ಅಂದ್ರೆ ಅವ್ರು ಸಡನ್ ತಪ್ಪಂತ ಬೇಡ ಅಂತ. ಸೊ ಅವ್ರು ಎದೊಳ್ಬೇಕು, ಆ ನಿಟ್ಟಲ್ಲಿ ಅವ್ರು ಸ್ವಲ್ಪ ಇದು ಮಾಡ್ಕೊಬೇಕು.